ಬೈ ಎಲೆಕ್ಷನ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಮೇಟಿ ಕುಟುಂಬದಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಪಠಿಸಲಾಗ್ತಾ ಇದೆ. ತಂದೆಯ ಅಭಿವೃದ್ಧಿ ಕಾರ್ಯವೇ ಇದೀಗ ನಮಗೆ ಶ್ರೀರಕ್ಷೆ ಆಗಲಿದೆ. ನಮ್ಮ ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಉಮೇಶ್ ಮೇಟಿಯನ್ನ ಗೆಲ್ಲಿಸ್ತೀವಿ ಅಂತ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಈ ಹಿಂದೆ ಯಾರಿಗೆ ಟಿಕೆಟ್ ಕೊಡಬೇಕು ಅವರ ಒಂದು ಕುಟುಂಬದಲ್ಲಿನೇ ಭಿನ್ನಾಭಿಪ್ರಾಯಗಳು ಕೇಳಿ ಬರುತ್ತಾ ಅನ್ನುವಂತಹ ಕನ್ಫ್ಯೂಷನ್ ಅಲ್ಲಿ ಇತ್ತು ನಾಯಕರುಗಳಿಗೂ ಕೂಡ. ಸೊ ಇದೀಗ ಅವರೇ ಸ್ವತಃ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ನಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಉಮೇಶ್ ಮೇಟಿಯನ್ನ ಗೆಲ್ಲಿಸ್ತೀವಿ ಅನ್ನುವಂತಹ ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ಅಶ್ವವೇಗ ನ್ಯೂಸ್ಗೆ ಮಲ್ಲಿಕಾರ್ಜುನ ಮೇಟಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸರ್ಕಾರದ ಗ್ಯಾರಂಟಿ ಅಭಿವೃದ್ಧಿಯಿಂದ ಗೆಲ್ತೇವೆ, ನಾನು ಟಿಕೆಟ್ ಬೇಕು ಅಂತ ಎಲ್ಲಿಯೂ ಕೂಡ ಕೇಳಿರಲಿಲ್ಲ, ಯಾವುದೇ ಅಸಮಾಧಾನ ಕೂಡ ಇಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಮಹಾದೇವಿ ಮೇಟಿಯು ಬೆಂಬಲ ಕೊಟ್ಟಿದ್ದಾರೆ, HY ಮೇಟಿ ಅವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಈಗಾಗಲೇ ಉಮೇಶ್ ಮೇಟಿ ಅವರನ್ನು ಘೋಷಣೆ ಮಾಡಿದ್ದಾರೆ. ಈ ಹಿಂದೆ ಏನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಹುತೇಕ ಖಚಿತ ಅಂತ ಹೇಳಾಗಿತ್ತು ಮಲ್ಲಿಕಾರ್ಜುನ್ ಮೇಟಿ ಅವರ ಹೆಸರು, ಆದರೆ ಕೊನೆಗಳಲ್ಲಿ ಬದಲಾವಣೆ ಆಗಿದೆ. ಈಗ ನಮ್ಮೊಂದಿಗೆ ಮಲ್ಲಿಕಾರ್ಜುನ್ ಮೇಟಿ ಅವರು ಇದ್ದಾರೆ. ಏನು ಕೊನೆಗಳಲ್ಲಿ ಬದಲಾವಣೆ ಆಯ್ತು, ಯಾಕೆಲ್ಲ ಬದಲಾವಣೆ ಆಯ್ತು, ಮುಂದೆ ಇವರು ಇಡೀ ಕುಟುಂಬದವರು ಯಾವ ರೀತಿಯಾಗಿ ನಿಂತು ತಮ್ಮ ತಮ್ಮ ಸೋದರಿಗೆ ಗೆಲ್ಲಿಸುವಂತ ಪ್ರಯತ್ನ ಮಾಡ್ತಾರೆ ಅಂತ ಕೇಳೋಣ. ಸರ್, ಈಗ ಮೊದಲನೇದಾಗಿ ನಿಮ್ಮ ಸೋದರರು ಉಮೇಶ್ ಮೇಟಿ ಅವರ ಹೆಸರು ಅಂತಿಮವಾಗಿದೆ, ನಿಮಗೆ ಏನ್ ಅನಿಸ್ತಾ ಇದೆ? ಎಲ್ಲರಿಗೂ ನಮಸ್ಕಾರ. ನಮಗ ನಿಜವಾಗ್ಲೂ ನಮ್ಮ ಕುಟುಂಬಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕೂಡ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಿದಂಗೆ. ಈಗ ಒಬ್ರು ಕೂಡ ನಾವು ಟಿಕೆಟ್ ಆಕಾಂಕ್ಷಿದಾರ ಅಂತೇಳಿ ನಮ್ಮ ಸಾಮಾನ್ಯ ಕಾರ್ಯಕರ್ತರು ಕೂಡ ನಮ್ಮ ಮುಖಂಡರಿಗೆ ಯಾರಿಗೂ ಕೂಡ ಕೇಳಿಲ್ಲ. ಅದಕ್ಕೆ ನಾವು ಅವರಿಗೆ ಮೊದಲು ನಾವು ಧನ್ಯವಾದ ಹೇಳ್ಬೇಕಾಗತ್ತೆ. ನಮ್ಮ ತಂದೆಯವರು ಅನುಕಂಪ ಎಷ್ಟು ಕಾರ್ಯಕರ್ತರಲ್ಲಿ ಐತೆ ಅನ್ನೋದು ನಾವು ಇದನ್ನ ಮನಗಾಳ್ಬೇಕು. ಅದ್ರ ಜೊತೆಗೆ ನಾವು ಎಷ್ಟು ಋಣ ತೀರಿಸಿದ್ರು ನಮ್ದು ಮುಟ್ಟುದಿಲ್ಲ ಅನ್ಸುತ್ತೆ. ಅದ್ರ ಜೊತೆಗೆ ನಮ್ಮ ಕುಟುಂಬದ ಜೊತೆ ಎಷ್ಟು ಒಡನಾಟ ನಮ್ಮ ಕಾರ್ಯಕರ್ತರದ್ದು ಐತಿ ಅನ್ನೋದು ಒಂದು ವಿಚಾರ. ಈಗ ಈ ಹಿಂದೆ ನಿಮ್ಮ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇತ್ತು, ನೀವು ಅಭ್ಯರ್ಥಿ ಅಂತ. ಈಗ ಉಮೇಶ್ ಮೇಟಿ ಅವ್ರ ಆಗೈತೆ, ಅದಕ್ಕೆ ನಿಮಗೆ ಏನ್ ಅನಿಸ್ತಾ ಇದೆ? ಅವ್ರು ಕೊಟ್ಟರು ಸರಿ ಆಯ್ತು ಅಥವಾ ನನ್ನ ಫ್ರೆಂಡ್ರು, ನನ್ನ ಕ್ಲಾಸ್ಮೇಟು, ನನ್ನ ಸ್ನೇಹಿತರು ನನಗೆ ಸಿಗಲ್ಲ ಅನ್ನೋದು ಇರ್ತೈತಿ. ಬಟ್ ನಾವೆಲ್ಲಿ ಇಲ್ಲ ನನಗೆ ಬೇಕು ನಾವೆಲ್ಲಿ ಆಕಾಂಕ್ಷೆ ಅಂತ ನಾನು ಎಲ್ಲಿ ಒಂದು ಸಿಂಗಲ್ ಬೈಟ್ ಸುಧಾ ಕೊಟ್ಟಿಲ್ಲ. ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಿದ್ರೆ ಅದೇ ದೊಡ್ಡ ಶ್ರೀರಕ್ಷೆ, ಅದೇ ದೊಡ್ಡ ಆಶೀರ್ವಾದ ಅಂತೇಳಿ ತಮ್ಮ ಮುಖಾಂತರ ತಿಳಿಸ್ತೀನಿ. ಧನ್ಯವಾದ. ಈಗ ಈ ಹಿಂದೆ ಏನು ಅಂದ್ರೆ, ಈಗ ನಿಮ್ಮ ಕುಟುಂಬದಲ್ಲೇ ಸ್ವಲ್ಪ ಗೊಂದಲ ಉಂಟಾದ ಕಾರಣಕ್ಕಾಗಿ ಅನುಕಂಪಕ್ಕೆ ಸ್ವಲ್ಪ ತೊಂದರೆ ಉಂಟಾಗುತ್ತೆ ಅಂತ ಕೇಳಿ ಬರ್ತಾ ಇದೆ. ಅದಕ್ಕೆ ಈಗ ನಿಮಗೆ ಏನ್ ಅನಿಸ್ತದೆ? ಆ ಅನುಕಂಪ ಈಗ ಇದೆ ಅನ್ಸುತ್ತೆ, ಕಡಿಮೆ ಆಗುತ್ತೆ ಅನ್ಸುತ್ತೆ? ಗೊಂದಲ ಏನಿಲ್ಲ. ಏನ್ ಸಣ್ಣ ಹುಡುಗರು ಏನ್ರ ಅಂದಿರ್ತಾರ, ಅದೇನ್ ಸಮಸ್ಯೆ ಇಲ್ಲ ನಮಗೆ. ನಾವು ಯಾರು ಎಂದಿಲ್ಲ, ನಮ್ಮ ಸಹೋದರಿ ಇಲ್ಲ, ನಮ್ಮ ಸಹೋದರಿ ಏನಂದಿಲ್ಲ. ಅಂದ್ರೆ ಈಗ ಈ ಮಹಾದೇವಿ ಮೇಟಿ ಅವರು ಸಹ ಅವರು ಆಕಾಂಕ್ಷೆ ಅಂತ ಹೇಳಿದ್ರು, ಮತ್ತೆ ಉಮೇಶ್ ಮೇಟಿ ಅವ್ರಿಗೆ ಕೊಟ್ಟರೆ ನಾನು ನಿಲ್ತೀನಿ ಅಂತ ಬಹಿರಂಗ ಹೇಳಿದ್ರು. ಈಗ ನಿಮ್ಮ ಪರವಾಗಿ ಅವರು ಹೇಳಿದ್ದಿಲ್ಲ, ಯಾಕಂದ್ರೆ ನಿಮ್ಮ ಪರವಾಗಿ ಒಬ್ಬರು ಯಾರೋ ಹಿಂದಿನ ಕೈವಾಡ ಇದೆ, ನೀವು ನಿಂತರು ಹಿಂದಿನ ವ್ಯಕ್ತಿ ವಿರುದ್ಧ ಒಂದು ಮಾಡ್ದಂಗಂತ ಪರೋಕ್ಷವಾಗಿ ಹೇಳಿದ್ರು. ಈಗ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅಂತ? ಅಪರೋಕ್ಷವಾಗಿ ಏನ್ ಮಾತಾಡಿದ್ರು ಅದು ಅನುಪಸ್ಥಿತಿಯಲ್ಲಿ ಯಾಕೆ ಮಾತಾಡೋದು? ಅಪರೋಕ್ಷತೆ ಮಾತಾಡೋದು ಉಪಯೋಗಿಲ್ಲ. ಸುಮ್ನೆ ಹೇಳಿದ ಅಸಮಾಧಾನ ಇದ್ದಾಗ ಈಗ ಅದನ್ನ ಹೇಳೋದು ಸರಿಯಲ್ಲ. ಈಗ ಮಹಾದೇವಿ ಮೇಟಿ ಅವರು ನಿಮ್ಮ ಪರವಾಗಿ, ನಿಮ್ಮ ಕುಟುಂಬ ಪರವಾಗಿ ನಿಂತಿರುತ್ತೆ ಅಂತ ಅನಿಸ್ತಾ ಇದೆ? ಹಿಂದೆ ಕುಟುಂಬ ಬಿಟ್ಟು ಹೇಳಿದಾರೆ, 4 ಮಂದಿ ಮಕ್ಕಳು ಅದೀವಿ ಅಂತ ಹೇಳಿಬಿಟ್ಟಾರೆ. ಈಗ ನೀವು 4 ಜನ ಮಕ್ಕಳು ಈ ಚುನಾವಣೆಯಲ್ಲಿ ಪ್ರಚಾರ ಮಾಡ್ತೀರಿ? ಬಂದೇವ್ರು, ಎಲ್ಲರೂ ಸೇರಿ ಬಂದೇವ್ರು. ಈಗ ನೀವು ಮತದಾರರಿಗೆ ಯಾವ ಮುಂದೆ ಹೋಗ್ತೀರಿ? ಅಂದ್ರೆ ನಿಮ್ಮ ತಂದೆ ಅಭಿವೃದ್ಧಿ ಮುಂದೆ ಹೋಗ್ತಿರೋ ಅಥವಾ ಜಾತಿ ಹಿಡಿದು ಮುಂದೆ ಹೋಗ್ತಿರೋ, ಯಾವ ಆಧಾರ ಮೇಲೆ ಮುಂದೆ? ನಾವು ಸರ್ಕಾರದ ಏನು ಮ್ಯಾನಿಫೆಸ್ಟೋ ಇದೆ, ಪ್ರಣಾಳಿಕೆ ಏನ್ ಮಾಡ್ಯಾರ, ಅದು ಹಿಂದೆ ಏನೋ ಘೋಷಣೆ ಮಾಡ್ಯಾರ, ಅದು ಎಲ್ಲರೂ ಚಾಚು ತಪ್ಪದೆ ಎಲ್ಲ ಮಾಡಿದ್ದಾರೆ. ಮತ್ತು ಸಾಕಷ್ಟು ಅಭಿವೃದ್ಧಿ ಆಗಿದ್ದಾವೆ. ಮೆಡಿಕಲ್ ಕಾಲೇಜ್ ಬಡವರ ಒಂದು ಆಶಾಕಿರುವಂಥ ಮೆಡಿಕಲ್ ಕಾಲೇಜ್ ಕೂಡ ತಂದಿದ್ದಾರೆ. ಸಾಕಷ್ಟು ಪಂಚ ಗ್ಯಾರಂಟಿ ಕೂಡ ತಂದಿದ್ದಾರೆ. ಇದು ಎಲ್ಲದರ ಮುಖಾಂತರ ಸಂತ್ರಸ್ತರಿಗೆ ಲ್ಯಾಂಡ್ ಅಕ್ವಿಸಿಷನ್ ಕೇಸ್ ಇದ್ದವರಿಗೆ, ಅವರಿಗೆ ಲ್ಯಾಂಡ್ ಅಕ್ವಿಸಿಷನ್ ಕೇಸ್ ಇದ್ದವ್ರಿಗೆ ಎಲ್ಲರಿಗೆ ಕೂಡ ಅವರು ಪರಿಹಾರ ನಿಧಿಯನ್ನ 30-40 ಲಕ್ಷ ರೂಪಾಯಿ ಅಂತ ಹೇಳಿ ಘೋಷಣೆ ಮಾಡಿ ಅದು ಕೂಡ ಕಾರ್ಯರೂಪಕ್ಕೆ ಬಂದು ಮೊನ್ನೆ ಚೆಕ್ ವಿತರಣೆ ಮಾಡಿದ್ದು ಕೂಡ ತಾವು ಇದೆಲ್ಲ ಅದ್ರ ಮೇಲೆ ನಿಮ್ಮ ಗೆಲುವು ಎಷ್ಟು ಅಂತರದಿಂದ ಗೆಲುವು ಅಂತ? ಎಲ್ಲ ಆಧಾರದ ಮೇಲೆ, ಅದರ ಜೊತೆಗೆ ನಮ್ಮ
ಫಾದರ್ ತಳಮಟ್ಟದಿಂದ ಕ್ರಾಸ್ ರೂಟ್ಲಿಂದ ಪಂಚಾಯತಿ ಮಟ್ಟದಿಂದ 8ನೇ ಒಂದು ವಿದ್ಯಾಭ್ಯಾಸ ಮಾಡಿ ಪಂಚಾಯತಿ ಮಟ್ಟದಿಂದ ಹಳೆ ಕಾಲದ 8ನೇ ಮಾಡಿ ಪಂಚಾಯತಿ ಮಟ್ಟದಿಂದ ಹಿಡಿದು ದೇಶ ರಾಷ್ಟ್ರ ಮಟ್ಟದ ತನಕ ನಮಗೆ ಜನರ ಆಶೀರ್ವಾದ ಮಾಡಿದ್ರು. ಆ ಒಂದು ಜನರ ದೊಡ್ಡ ಆಶೀರ್ವಾದದಿಂದ ಇದರಿಂದ ನಮ್ಗೆ ನಮ್ಮ ತಂದೆಯವರು ಎಲ್ಲರ ಹೃದಯದಲ್ಲಿದ್ದಾರೆ ಅಂತ ತಿಳ್ಕೊಂಡು ನಾವು ಗೆದ್ದೇ ಗೆಲ್ತೇವೆ ಅನ್ನೋ ವಿಶ್ವಾಸ ನಮಗೆ. ದಿವಂಗತ HY ಮೇಟಿ ಅವರ ಕುಟುಂಬದ ಮನದಾಳದ ಮಾತು. ಆನಂದ್, ಅಶ್ವಯೋಗ ನ್ಯೂಸ್, ಬಾಗಲಕೋಟೆ.